ಕ್ಷಮಿಸು ಕಾವೇರಿ, ಯಾಕೆ ಒಂದು ಟೈಟಲ್ ಅನ್ನ ಇಟ್ಕೊಂಡು ನಾವು ಇವತ್ತು ಈ ಕ್ಷಣದಿಂದ ಅಭಿಯಾನವನ್ನ ಶುರು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೊಂದು ಪ್ರಮುಖವಾದಂತ ಕಾರಣ ಇದೆ. ಕಾವೇರಿ 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 ಪವಿತ್ರ ತುಂಗಾ ನದಿಯ ಮಾನವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಅಭಿಯಾನ ನಿಮಗೆಲ್ಲ ಗೊತ್ತಿದೆ. ಯಾವ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಎಂಥ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ಈಗ ಮತ್ತೊಂದು ಅಭಿಯಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ಕೊಂಡಿದೆ. ಕರುನಾಡಿನ ಜೀವ ನದಿ ಕಾವೇರಮ್ಮ ತನ್ನದೇ ನೆಲದಲ್ಲಿ ಯಾವ ರೀತಿ ಕಲುಷಿತವಾಗ್ತಾ ಇದ್ದಾಳೆ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸೋದಕ್ಕೆ ಮುಂದಾಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಉತ್ತರ ಭಾರತದಲ್ಲಿ ಗಂಗೆ ಹೇಗೆ ಪವಿತ್ರವೋ ದಕ್ಷಿಣ ಭಾರತದಲ್ಲಿ ಕಾವೇರಿ ಅಷ್ಟೇ ಪವಿತ್ರ. ಕೋಟ್ಯಾಂತರ ಜನರ ಅನ್ನದೇವತೆ, ಕನ್ನಡ ನಾಡಿನ ಜೀವನದಿ. ಅಷ್ಟೇ ಯಾಕೆ, ಕೊಡಗಿನ ಕುಲದೇವತೆ ಕಾವೇರಿ ಈಗ ಸಂಪೂರ್ಣ ಮಲಿನವಾಗುತ್ತಿದ್ದಾಳೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುವ ಕಾವೇರಿ ನಂತರ ಕಾಣಿಸಿಕೊಳ್ಳುವುದು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ. ಭಾಗಮಂಡಲದಿಂದ ಕೊಡಗಿನ ಹೆಬ್ಬಾಗಿಲು ಕುಶಾಲನಗರ ದಾಟಿ ಮುಂದೆ ಸಾಗಿ ಮೈಸೂರು ಜಿಲ್ಲೆಯತ್ತ ಕಾವೇರಿ ಹರಿಯುತ್ತಾಳೆ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಸಿಗುವಂತಹ ಶುದ್ಧ ನೀರು ಮುಂದೆ ಹೋದಂತೆ ಮಾಯವಾಗುತ್ತಿದೆ. ಅಲ್ಲಲ್ಲಿ ತ್ಯಾಜ್ಯಗಳನ್ನ ನದಿಗೆ ಹಾಕುವುದು, ಚರಂಡಿ ನೀರನ್ನ ನೇರವಾಗಿ ನದಿಗೆ ಬಿಡುವುದು, ಕಾಫಿ ಹಣ್ಣಿನ ಪಲ್ಪ್ ಅನ್ನ ಸೀದಾ ನೀರಿಗೆ ಹಾಕೋದು, ನದಿಯ ಒಡಲನ್ನೇ ಡಂಪಿಂಗ್ ಯಾರ್ಡ್ನಂತೆ ಮಾಡಿಕೊಂಡಿರೋದೇ ಇದಕ್ಕೆ ಪ್ರಮುಖ ಕಾರಣ. ಇದನ್ನೆಲ್ಲ ನೋಡ್ತಾ ಬಂದ್ರೆ ನಾವು ನೀವು ಕುಡಿಯುವ ಕಾವೇರಿ ನೀರು ಇದೇನಾ ಅಂತ ಅಸಹ್ಯ ಪಡಬೇಕಾಗುತ್ತೆ. ಆ ಮಟ್ಟಕ್ಕೆ ಕೊಡಗಿನ ಕಾವೇರಿ ಕಲುಷಿತವಾಗುತ್ತಿದ್ದಾಳೆ. ಅದಕ್ಕಾಗಿಯೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕಾವೇರಿಯನ್ನು ಸಂರಕ್ಷಣೆ ಮಾಡಿ ಎಂಬ ಅಭಿಯಾನವನ್ನ ಆರಂಭಿಸಿದೆ. ಎಲ್ಲರೂ ಸೇರಿ ಮಲಿನಗೊಳಿಸಿದ್ದಕ್ಕೆ ಕ್ಷಮಿಸಿ ಬಿಡು ಕಾವೇರಿ ಅಂತ ಕೇಳಿಕೊಳ್ತಿದೆ. ನಾವು ಕೊಡಗಿನ ಕಾವೇರಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀವಿ. ನಾವು ಎಲ್ಲರಿಗೂ ಅಷ್ಟೇ, ನಾವು ಕೊಡಗಿನವರು, ಕೊಡಗಿನ ಕಾವೇರಿ ಹುಟ್ಟಿದ ಊರವರು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ಕಾವೇರಿ ನೋಡೋದಕ್ಕೆ ನಮಗೆ ಬೇಜಾರಾಗುತ್ತೆ. ಇಲ್ಲಿ ಉಸ್ತುವಾರಿ ಸಚಿವರು ಬಂದಿದ್ದರು, ಆವಾಗ ಸಹ ಆ ವಿಡಿಯೋ ಎಲ್ಲ ಮಾಡಿ ಕೊಟ್ಟಿದ್ದೆ. ಇಲ್ಲ, ಜವಾಬ್ದಾರಿ ಇಲ್ಲ, ಸುಮ್ಮನೆ ಎಲ್ಲ ನಾಟಕ, ಒಂಥರ ಏನು ಶೋ ಮಾಡ್ತಾರೆ, ಜನರನ್ನ ಶೋ ಮಾಡೋದಷ್ಟೇ. ಅವರಿಗೆ ಪ್ರತಿಬದ್ಧತೆ ಇದ್ದರೆ 2018-19ರಲ್ಲಿ 18 ಸೆಂಟ್ ಜಾಗ ಲೋಕೋಪಯೋಗಿ ಇಲಾಖೆಯಲ್ಲಿ ಕಸದ ವ್ಯವಸ್ಥೆಗೆ ಮಾಡಿದ್ದಾರೆ. ಅದನ್ನು ಅವರು ಸರಿ ಮಾಡ್ತಾ ಇಲ್ಲಲ್ಲ. ನದಿಗಿಳಿದು ಇಲ್ಲಿರುವ ಅನಾಚಾರವನ್ನ ನೋಡಿದ್ರೆ ಅಬ್ಬಬ್ಬಾ, ನಮ್ಮನ್ನು ಆ ಕಾವೇರಿ ಮಾತೆ ಕಾಪಾಡಬೇಕು. ಹಗಲು ಕೆಲವು ಅನಾಚಾರಗಳು ನಡೆದರೆ ನಡು ರಾತ್ರಿಯೂ ತ್ಯಾಜ್ಯಗಳನ್ನ ತಂದು ಹಾಕುವರಿದ್ದಾರೆ. ಮಲಮೂತ್ರ, ಮನೆಯ ತ್ಯಾಜ್ಯ, ಬಟ್ಟೆಗಳು, ಬಾಟಲಿಗಳು, ಪ್ಯಾಡ್ಗಳು, ಹೀಗೆ ಎಲ್ಲ ರೀತಿಯ ವಸ್ತುಗಳು ಕಾವೇರಿಯ ಒಡಲು ಸೇರುತ್ತಿವೆ. ನೀವೇ ಇಲ್ಲಿ ನೋಡಿ, ಪಟ್ಟಣದ ಚರಂಡಿ ನೀರು ಹೇಗ್ ಬಂದು ನದಿ ಪಾಲಾಗುತ್ತಿದೆ. ಕಾಫಿ ಪಲ್ಮಿಂಗ್ ನೀರು ಹೇಗಿದೆ ನೋಡಿ. ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳು ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲ. ಅದಕ್ಕೆ ಸರ್ಕಾರ ಕಾವೇರಿ ನದಿ ರಕ್ಷಣೆಗಾಗಿ ಅಷ್ಟೇ ಕಟ್ಟುನಿಟ್ಟಿನ ಕಾನೂನು ರೂಪಿಸಬೇಕಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಗಂಗಾ ನದಿಗೆ ಕೊಡುವ ಪ್ರಾಮುಖ್ಯತೆಯನ್ನ ಕಾವೇರಿಗೂ ಕೊಡಬೇಕಿದೆ. ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿಯೊಂದು ಕಾರ್ಯನಿರ್ವಹಿಸುತ್ತಿದೆ. ನದಿ ರಕ್ಷಣೆಯ ಬಗ್ಗೆ ಇದುವರೆಗೆ 8 ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದೆ. ಆದರೆ ಯಾರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇನ್ನು ಕುಶಾಲನಗರದಲ್ಲಿ ಪ್ರತಿ ತಿಂಗಳು ಕಾವೇರಿ ಆರತಿ ಕಾರ್ಯಕ್ರಮ ನಡೆಸಲಾಗುತ್ತದೆ. ಇದಕ್ಕಾಗಿ ಕಾವೇರಿ ಮಹಾ ಆರತಿ ಬೆಳಗವೂ ಇದೆ. ಇದುವರೆಗೆ ಒಟ್ಟು 155 ಬಾರಿ ಕಾವೇರಿ ಆರತಿ ನಡೆದಿದೆ. ಆರತಿ ಎತ್ತುವ ಜಾಗದಲ್ಲಿಯೂ ಕೂಡ ಕಾವೇರಿ ಸಂಪೂರ್ಣವಾಗಿ ಮಲಿನವಾಗಿದ್ದಾಳೆ. ಪರಿಸ್ಥಿತಿ ಹೀಗಿದ್ದ ಮೇಲೆ ಉಳಿದ ಕಡೆಗಳಲ್ಲಿ ಹೇಗಿರುತ್ತೆ ಅಂತ ನೀವೇ ಊಹಿಸಿ.
ನಾವು ನಮ್ಮ ನಂಬಿಕೆ ಪ್ರಕಾರ ಕಾವೇರಿ ಮಾತೆ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ. ಇವತ್ತು ಏನಾಗಿದೆ, ಆ ಕಾವೇರಿ ಮಾತೆನ ನಾವು ಸಂರಕ್ಷಣೆ ಮಾಡುವಂಥ ಪರಿಸ್ಥಿತಿಗೆ ನಾವು ತಂದಿಟ್ಟಿದ್ದೀವಿ ಅಂದರೆ ಯಾವ ಮಟ್ಟಕ್ಕೆ ಅದು ಒಂಥರ ಹೋಗಿರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಇವತ್ತು ನೀರಿನ ಗುಣಮಟ್ಟ ಒಟ್ಟಾರೆ ಎ ಇಂದ ಬಿ ಸಿ ಡಿ ಗೆ ಹೋಗ್ತಾ ಇದೆ. ಬೇಸಿಗೆ ಬಂದಾಗ ಕಲುಷಿತ ನೀರಿಂದೇ ಪ್ರಮಾಣ ಜಾಸ್ತಿ ಹರಿತಾ ಇದೆ. ಇದಕ್ಕೆ ಜಿಲ್ಲಾಡಳಿತ ಹಾಗೆ ಸರ್ಕಾರ ಯೋಜನೆ ರೂಪಿಸಲೇಬೇಕಾಗುತ್ತೆ. ಇನ್ನು ಕಾವೇರಿ ನೀರಿನ ವಿಷಯ ಬಂದಾಗ ಸರ್ಕಾರ ಸೇರಿದಂತೆ ಎಲ್ಲರೂ ಕಾವೇರಿ ನಮ್ಮದು ಅಂತ ಬೊಬ್ಬೆ ಹಾಕ್ತಾರೆ. ಆದರೆ ಅದೇ ಕಾವೇರಿ ನದಿಯ ರಕ್ಷಣೆ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಕೊಡಗು ಜಿಲ್ಲೆಗೆ ಬರುವ ಎಲ್ಲಾ ಜನರು ಕೈ ಮುಗಿದು ಹೋಗುತ್ತಾರೆ. ಆದರೆ ನದಿ ರಕ್ಷಣೆಯ ಬಗ್ಗೆ ಎಲ್ಲೂ ಮಾತಿಲ್ಲ. ನದಿ ಮಲಿನವಾಗುವುದಕ್ಕೆ ಸ್ಥಳೀಯರಷ್ಟೇ ಕಾರಣವಲ್ಲ, ಜೊತೆಗೆ ಪ್ರವಾಸಿಗರ ಪಾತ್ರವೂ ಅಷ್ಟೇ ಇದೆ. ಭಾಗಮಂಡಲದಿಂದ ಕೊಡಗಿನ ಗಡಿಯವರೆಗೆ ಒಟ್ಟು 23 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಾವೇರಿ ನದಿ ಹರಿಯುತ್ತದೆ. ಈ ಭಾಗದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಮೂಲಕ ನದಿಗೆ ತ್ಯಾಜ್ಯ ಹೋಗುವ ಜಾಗವನ್ನ ಗುರುತು ಮಾಡಲಾಗುತ್ತಿದೆ. ನಂತರ DPR ತಯಾರಿಸಿ ಸರ್ಕಾರಕ್ಕೆ ವರದಿ ನೀಡಲಾಗುತ್ತದೆ ಎನ್ನುತ್ತಿದ್ದಾರೆ ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ. ಉದ್ಗಮ ಸ್ಥಾನದಿಂದ ಕುಶಾಲನಗರ ಎಂಡವರೆಗೂ ಬೇರೆ ಬೇರೆ ಪಂಚಾಯಿತಿ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ನಲ್ಲಿ ನಾವು ಸರ್ವೆ ಮಾಡಬೇಕು. ಸೊ ಸರ್ವೆ ಮಾಡಿಕೊಂಡು ನಾವು ಇದು ಸೋರ್ಸ್ ಪೊಲ್ಯೂಷನ್ಗೆ ಸೋರ್ಸ್ ಎಲ್ಲೆಲ್ಲಿ ಇದೆ ಅದನ್ನು ಗುರುತಿಸಬೇಕಾಗಿತ್ತು. ಸೊ ಅದನ್ನು ಫಸ್ಟ್ ಕೆಲಸ ನಾವು ಆಲ್ರೆಡಿ ಮುಗಿದಿದ್ದೀವಿ. ಒಟ್ಟಿನಲ್ಲಿ ಕಾವೇರಿ ನೀರಿಗಾಗಿ ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ, ಅದೇ ರೀತಿ ಕಾವೇರಿ ನದಿ ಸಂರಕ್ಷಣೆಗೂ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನಾದರೂ ಕಾವೇರಿ ಮೇಲೆ ಜನತೆಗೆ ಕರುಣೆ ಬರಲಿ ಎಂಬುದು ನಮ್ಮ ಆಶಯ. ನೋಡಿ, ಕಾವೇರಿ ನಮ್ಮದು ಅಂತ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಆದ್ರೆ ಕಾವೇರಿ ನಮ್ಮದು ಅಂದ್ರೆ ಅಷ್ಟೇ ಸಾಕ? ಕಾವೇರಿ ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು. ಕಾವೇರಿ ನದಿ ನೀರು ಯಾವ ರೀತಿ ಕಲುಷಿತ ಆಗ್ತಾ ಇದೆ ಅನ್ನೋದನ್ನ ಎಳೆಯಾಗಿ ರಿಪಬ್ಲಿಕ್ ಇವತ್ತು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ತನ್ನದಲ್ಲದ ತಪ್ಪಿಗೆ ವಿಷವಾಗ್ತಾ ಇದೆ ಕಾವೇರಿ ನದಿ ಕಾಪಾಡುವ ಹೊಣೆ ನಮ್ಮೆಲ್ಲರದ್ದು. ನೀರು ತಮಿಳುನಾಡಿಗೆ ಬಿಡೋ ಸಂದರ್ಭದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಕಾವೇರಿ ನಮ್ಮದು ಅನ್ನುವಂತ ಕೂಗು ಹೆಚ್ಚಾಗಿತ್ತು. ಈಗ ಕಾಪಾಡೋ ನಿಟ್ಟಿನಲ್ಲೂ ಕೂಡ ಆ ಕೂಗು ಮತ್ತೊಮ್ಮೆ ಕೇಳ ಸಿಗಬೇಕಾಗಿದೆ. ಜೀವನದಿ ಕಾವೇರಿಯನ್ನಾದ್ರೂ ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ. ಬೆಂಗಳೂರಿಗರು ಕುಡಿಯುವ ನೀರು ವಿಷ ಆಗ್ತಾ ಇದೆ, ಕಲುಷಿತಗೊಳ್ತಿದ್ದಾಳೆ ಕಾವೇರಿ. ಇದನ್ನ ಕಾಪಾಡುವ ಹೊಣೆ ನಮ್ಮದು, ಸರ್ಕಾರದ್ದು. ಹಾಗಾಗಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ, ಕಾವೇರಿ ನೀರು ಯಾವ ರೀತಿ ಮಲಿನವಾಗ್ತಾ ಇದೆ, ಕಲುಷಿತವಾಗ್ತಾ ಇದೆ ಅಂತ. ಇದೇ ನೀರನ್ನ ನಾವೆಲ್ಲ ಕುಡಿಯೋದು. ಕಾವೇರಿ ನೀರು ಕಲುಷಿತಗೊಳ್ಳುತ್ತೆ, ಅದೇ ನೀರನ್ನ ನಾವು ಕುಡಿಯೋದು. ಹಾಗಾಗಿ ಕಾವೇರಿ ನದಿ ನೀರು ಕಲುಷಿತ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದಂತ ಅಧಿಕಾರಿಗಳು, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಎಚ್ಚರಿಸುವ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ಸ್ಪಾಟ್ ಇಂದ ಯಾವ ರೀತಿ ಕಾವೇರಿ ನದಿ ನೀರು ಹರಿಯುತ್ತೆ, ಅದು ಕಲುಷಿತಗೊಳ್ಳುತ್ತೆ, ಅದನ್ನ ಕಾಪಾಡುವ ಜವಾಬ್ದಾರಿಯ ಬಗ್ಗೆ ಸ್ಪಾಟ್ ಇಂದಲೇ ನಿಮ್ಮ ಮುಂದೆ ಲೈವ್ ದೃಶ್ಯಗಳನ್ನ ಇಡ್ತಾ ಹೋಗ್ತಾರೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ರಂಜಿತ್ ಶಿರಿಯಾರ್ ಜೊತೆಗೆ ಅವರ ಜೊತೆಯಲ್ಲಿ ಅನು ಕಾರ್ಯಪ್ಪ ಅವರು ಕೂಡ ಇದ್ದಾರೆ. ನೋಡಿ, ಒಂದು ಮಾತನ್ನು ಹೇಳಲೇಬೇಕು. ರಂಜಿತ್ ಶಿವಮೊಗ್ಗಕ್ಕೆ ತೆರಳಿದಾಗ ತುಂಗಾ ಅಭಿಯಾನವನ್ನು ಮಾಡಿದರು. ತುಂಗಾ ಉಳಿಸಿ ಎನ್ನುವ ಅಭಿಯಾನವನ್ನು ಮಾಡೋ ಮೂಲಕ ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ. ಈಗ ಕಾವೇರಿ ಉಳಿಸಿ, ಕ್ಷಮಿಸಿಬಿಡು ಕಾವೇರಿ ಎನ್ನುವ ಅಭಿಯಾನದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಮತ್ತೊಂದು ಅಭಿಯಾನಕ್ಕೆ ಮುಂದಾಗಿರುವಂಥದ್ದು. ಆ ಮೂಲಕ ರಂಜಿತ್ ಕೂಡ ಅಲ್ಲಿ ಮುಂದಾಗಿದ್ದ. ನೋಡಿ, ಕಾವೇರಿಗಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಈಗ ಹೋರಾಟದ ಅವಶ್ಯಕತೆ ಇದೆ. ಯಾಕೆಂದರೆ ಕಲುಷಿತವಾಗ್ತಾ ಇರುವಂಥ ಕಾವೇರಿ, ಅದನ್ನು ಕುಡಿತಾ ಇರುವಂಥ ಜನ ಮುಂಬರುವಂಥ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಆಗುವಂಥ ಒಂದಷ್ಟು ವಿಷಕಾರಿ ಬೆಳವಣಿಗೆಗಳಿದೆಯಲ್ಲ, ಅದು ಬಹಳ
ಆತಂಕವನ್ನು ಎಡೆ ಮಾಡ್ತಾ ಇದೆ. ನಾವು ಸುಮ್ಮನೆ ಮಾಡ್ತಿಲ್ಲ ಈ ಒಂದು ರಿಪೋರ್ಟನ್ನು, ವಿತ್ ರೆಕಾರ್ಡ್, ವಿತ್ ಲ್ಯಾಬ್ ರಿಪೋರ್ಟ್. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಪ್ರತಿ ತಿಂಗಳು ಕಾವೇರಿ ನೀರನ್ನು ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಲಾಗುತ್ತೆ. ಪ್ರತಿ ತಿಂಗಳು ಯಾವ ಹಂತದಲ್ಲಿದೆ ಗೊತ್ತಾ? ಆ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಶಾಕ್ ಆಗಿದೆ. ನಮ್ಮ ಮಡಿಕೇರಿ ರಿಪೋರ್ಟ್ ಅನುಕಾರ್ಯಪ್ಪ ಅವರೇ ಶಾಕ್ ಆಗಿದ್ದಾರೆ. ಸರ್, ಈ ಥರ ರಿಪೋರ್ಟ್ ಬಂದ್ಬಿಟ್ಟಿದೆ, ನಮಗೆ ಎಲ್ಲ ಆತಂಕ ಆಗ್ತಾ ಇದೆ ಅಂತೇಳಿ. ಯಾಕೆಂದರೆ ಭಾಗಮಂಡಲ ತಲಕಾವೇರಿಯಲ್ಲಿ ಉದ್ಭವಿಸುವಂಥ ಕಾವೇರಿ ತಾಯಿ ಬರ್ತಾ 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 ವಿಷಕಾರಿಯಾಗಿ ಹೋಗ್ತಾ ಇರುತ್ತೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕ್ಷಮಿಸಿ ಬಿಡು ಕಾವೇರಿ. ಖಂಡಿತವಾಗ್ಲೂ ಕೂಡ ಕಾವೇರಿಯಲ್ಲಿ ನಾವಿವತ್ತು ಕ್ಷಮೆಯನ್ನ ಕೇಳಬೇಕಾಗಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಾವೇರಿ ತಾಯಿಯನ್ನ ನೆನಿತೀವಿ. ನಮ್ಮ ಕರುನಾಡಿನ ಜೀವನದಿ, ನಮ್ಮ ಬದುಕಿನ ಜೀವನದಿ. ನಾವಿವತ್ತು ಕಾವೇರಿ ನದಿ ನೀರನ್ನ ಕುಡಿದು ನಮ್ಮ ಜೀವನ, ನಮ್ಮ ಬದುಕು ಎರಡನ್ನೂ ಕೂಡ ಸಾಗಿಸ್ತಾ ಇದ್ದೀವಿ. ಆದರೆ ಕಾವೇರಿಯ ತವರು ಕೊಡಗಿನಲ್ಲಿ ಕಾವೇರಿಯ ದುಸ್ಥಿತಿಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬೆಂಗಳೂರಿಗರು ಕುಡಿಯುವ ನೀರು ಸುಮಾರು ಕಾವೇರಿ 800 ಕಿಲೋಮೀಟರ್ ಹೇಗೆ ಹರಿತಾಳೆ, ಆ ಹರಿದು ಹುಟ್ಟಿ ನಡೆದು ಹೋಗುವಂತ ಜಾಗದಲ್ಲಿ ಕಾವೇರಿ ಎಷ್ಟು ಕಲುಷಿತ ಆಗಿದ್ದಾಳೆ, ಕಾವೇರಿಯ ಒಡಲು ಇವತ್ತು ಎಷ್ಟು ವಿಷವಾಗಿ ಪರಿಣಮಿಸಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ನಾನು ಹೇಳ್ತೀನಿ. ಈಗ ನಾವಿರುವಂಥ ಜಾಗ ಕುಶಾಲನಗರ ನಾಗೇಂದ್ರ ಬಾಬು. ಈ ಕುಶಾಲನಗರ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿ ಆ ನಂತರ ಹರಿದು ಬರ್ತಾಳಲ್ಲ, ಹರಿದು ಬರುವ ಜಾಗ ಇದು. ನಾನು ಮೊದಲಿಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಕಾವೇರಿ ಈ ಮಾರ್ಗವಾಗಿ ಹೀಗೆ